ಕಾಮಗಾರಿ ವೇಳೆ ಕಟ್ಟಡದಿಂದ ಬಿದ್ದು ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಬಿಲ್ಡಿಂಗ್ಗೆ ಪೇಂಟಿಂಗ್ ಮಾಡುವಾಗ ಘನಘೋರ ದುರಂತ ಸಂಭವಿಸಿದೆ. ಕೆಆರ್ ಪುರಂ ಕ್ಷೇತ್ರದ ಪೈ ಲೇಔಟ್ನಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ಕಾಮಗಾರಿ ವೇಳೆ ಕಟ್ಟಡದಿಂದ ಬಿದ್ದು ಪೇಂಟರ್ ಒಬ್ಬ ಸಾವನ್ನಪ್ಪಿದ್ದಾರೆ. ಬಿಲ್ಡಿಂಗ್ಗೆ ಪೇಂಟಿಂಗ್ ಮಾಡುವಾಗ ಘನಘೋರ ದುರಂತ ಸಂಭವಿಸಿದ್ದು ಕೆಆರ್ ಪುರಂ ಕ್ಷೇತ್ರದ ಪೈ ಲೇಔಟ್ನಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ಸಪೋರ್ಟ್ಗೆ ಅಂತ ಕಟ್ಟಿದ ಮರ ತುಂಡಾಗಿ ಕೆಳಗಡೆ ಬಿದ್ದಂಥ ಕಾರ್ಮಿಕರು. ಹೀಗಾಗಿ ಈ ಒಂದು ಅವಘಡ ಸಂಭವಿಸಿದ್ದು 4ನೇ ಫ್ಲೋರ್ ಮೇಲೆ ಕೆಲಸ ಮಾಡುತ್ತಿದ್ದಾಗ ಕಾರ್ಮಿಕರು ಕೆಳಗೆ ಬಿದ್ದಿದ್ದಾರೆ. ಕಾರ್ಮಿಕ ಯೂಸುಫ್ ಶರೀಫ್ ಸಾವನ್ನಪ್ಪಿದ್ದು ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ. ಈಗಾಗಲೇ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಕಟ್ಟಡದ ಪಕ್ಕದಲ್ಲಿದ್ದಂಥ ಟೀ ಅಂಗಡಿ ಮೇಲೆ ಮರಗಳು ಬಿದ್ದಿವೆ. ಟೀ ಕುಡಿಯುತ್ತಿದ್ದಂಥ ಆಕಾಶ್ ಮತ್ತು ತನುಜಾ ದಂಪತಿಗೆ ಗಾಯಗಳಾಗಿವೆ. ಇನ್ನು ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಕಾರ್ಮಿಕ ಯೂಸುಫ್ ಶರೀಫ್ ಸಾವನ್ನಪ್ಪಿರುವಂಥದ್ದು, ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಬ್ಬನ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಮರಣದ ಹೋರಾಟದಲ್ಲಿ ಗೆದ್ದು ಬರ್ತಾರಾ ಕಾದು ನೋಡಬೇಕಾಗಿದೆ. ಟೀ ಕುಡಿಯುತ್ತಿದ್ದಂಥ ಆಕಾಶ್ ಮತ್ತು ತನುಜಾ ದಂಪತಿಗೆ ಗಾಯವಾಗಿದೆ. ಕಾಮಗಾರಿ ವೇಳೆ ಕಟ್ಟಡದಿಂದ ಬಿದ್ದು ಕಾರ್ಮಿಕ ಸಾವನ್ನಪ್ಪಿರುವಂಥದ್ದು. ಸರ್, ಇವತ್ತೊಂದು 5:30ಗೆ ನಾವು ಆ ಕಡೆ ಟೀ ಕುಡಿತಾ ಇದ್ವಿ. ಈ ಕಡೆ ಸೌಂಡ್ ಕೇಳಿಸ್ತು, ತುಂಬ ಹೊಗೆ ಬಂತು. ಬಂದು ನೋಡಿದಾಗ ಒಬ್ಬ ರೋಡಲ್ಲೇ ಬಿದ್ದಿದ್ದ. ಯಾರೋ ಮುಸ್ಲಿಂ ಹುಡುಗ, ಯಾರೋ ವ್ಯಕ್ತಿ, ಅವ್ರನ್ನ ಎತ್ಕೊಂಡೋಗಿ ಡೆತ್ ಆಗಿಬಿಟ್ಟಿದ್ದ. ಆಮೇಲೆ ಮೇಲಿನಿಂದ ಯಾರೋ ಲೇಡಿ, ಒಂದು ನವಜೋಡಿ ಹುಡುಗಿ ಮದುವೆಯಾಗಿ 1 ವರ್ಷ ಆಗಿತ್ತು ಅಂತ ಸ್ಪೈನಲ್ ಕಾರ್ಡ್ಗೆ ಎಟ್ಟು ಬಿದ್ದುಬಿಟ್ಟು ಮೇಲೆ ಟೀ ಕುಡಿತಾ ಇದ್ದಾರೆ. ಟೀ ಟೈಮಲ್ಲಿ ಸ್ಪೈನಲ್ ಕಾರ್ಡ್ಗೆ ಎಟ್ಟು ಬಿದ್ದಿದೆ ಅಂತೆ. ಅವ್ರನ್ನ ತಗೊಂಡು ಫಸ್ಟು ಶಿವರಾಮರ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಅಲ್ಲಿ ಆಗಲ್ಲ ಅಂತ ಹೇಳಿದ್ಮೇಲೆ ಚಿನ್ಮಯ ಹಾಸ್ಪಿಟ್ಲ್ಗೆ ಶಿಫ್ಟ್ ಮಾಡಿದ್ದಾರೆ. ಪಾಪ ನವಜೋಡಿ ಅವರು ಇದರಲ್ಲಿ ಡಾಟಾ ಎಂಟ್ರಿ ಕೆಲಸ ಮಾಡ್ಕೊಂಡಿದ್ದಾರೆ. ಮದುವೆಯಾಗಿ 1 ವರ್ಷ ಆಗಿರಬೇಕು. ಈ ಥರ ಆಗಿದೆ. ಇದಕ್ಕೆ ಎಲ್ಲ ಕಾರಣ BBFP ಇಂಜಿನಿಯರ್ಗಳಲ್ಲೇ. ಈ ಥರ ಸೆಟ್ ಬ್ಯಾಕ್ ಜಾಗದಲ್ಲಿ ಬಾಡಿಗೆಗೆ ಆಸೆ ಬಿದ್ದು ಓನರ್ ಹತ್ರ ದುಡ್ಡುಗಳು ಇಸ್ಕೊಂಡು ಈ ಥರ ಅಂಗಡಿಗಳಿಗೆ ಕಟ್ಬಿಟ್ಟು ಇವತ್ತೊಂದು ನವಜೋಡಿಗೆ ಈ ಥರ ಇಂಜುರಿ ಆಗಿದೆ. ಅವ್ರು ಲೈಫ್ ಲಾಂಗ್ ಬೆಡ್ ಮೇಲೆ ಇರಬೇಕು. ಅವ್ರಿಗೆ ಏನು ಮಾಡೋದು ಹೇಳಿ? ಫುಡ್ ಬಾತ್ ಎಲ್ಲ ನೋಡ್ಕೊಳ್ಳಿ ನೀವೇ. ಫುಡ್ ಬಾತ್ ಎಲ್ಲ ಎಷ್ಟು ಮಾಡಿದ್ದಾರೆ. ನಾನಿರಲಿಲ್ಲ, ನಾನು ಆನ್ ದಿ ವೇ ಬರ್ತಿದ್ದೆ. ನಾನು ಹಾಸ್ಪಿಟ್ಲ್ ಹೋಗ್ಬಿಟ್ಟು ಬರ್ತಿರ್ಬೇಕಾದ್ರೆ ವಿಷಯ ಬಂತು. ಆಮೇಲೆ ಬಂದು ನಾನು ನೋಡಿದಾಗ ಇಲ್ಲಿ ಯಾರೋ ಒಬ್ಬರನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾಯಿದ್ರು. ಒಬ್ಬ ಇಲ್ಲೇ ಸ್ಪಾಟ್ ಡೆತ್ ಆಗಿತ್ತು. ಮತ್ತೊಬ್ಬರಿಗೆ ಸ್ಪೈನಲ್ ಕಾರ್ಡ್ ಏನೋ ಇಂಜುರಿ ಆಗಿದೆ. ಮತ್ತು 3 ಜನಕ್ಕೇನೋ ಇಂಜುರಿಗಳಾಗಿದ್ದಾವೆ. ಅವರೆಲ್ಲ ಗಾಯಗಳು ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ತೊಗೊಂಡೋಗಿದ್ದಾರೆ. ಪೊಲೀಸರು ತೊಗೊಂಡೋಗಿರ್ತಾರೆ. ಬೆಂಗಳೂರಿನ ಅಮಾದಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡದಲ್ಲಿ ರಿನೋವೇಷನ್ ಮಾಡುವಂಥ ಸಂದರ್ಭದಲ್ಲಿ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕನೊಬ್ಬ